ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತೊಂದು ಪಫ್ ಡಿಸೈನ್ ತೋರಿಸ್ತಾ ಇದ್ದೀನಿ ಕ್ರೋಶಾ ಯೂಸ್ ಮಾಡಿಕೊಂಡು. ನಾನು ಆಲ್ರೆಡಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ 5 ಚೈನ್ ಲಾಕ್ ಹೀಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬೇಸ್ ಲೈನ್ ಪಿಂಕಲ್ಲಿ ನಾನು 5 ಚೈನ್ ಲಾಕ್ ಹೀಗೆ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಸ್ಟೆಪ್ಪಿಗೆ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ 5 ಚೈನ್ ಲಾಕ್ ಇರೋ ಕಡೆ 5 ಚೈನ್ ಲಾಕ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕುಚ್ಚಿಗೋಸ್ಕರ. ಪಿಂಕ್ ಸೇಮ್ ಫ್ರೆಂಡ್ಸ್, ಅದು 5 ಚೈನ್ ಲಾಕ್, ಅದು ಬೇಸ್ ಲೈನ್ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೆಕೆಂಡ್ ಸ್ಟೆಪ್ಪು 5 ಚೈನ್ ಲಾಕ್ ಇರೋ ಕಡೆ ಫಸ್ಟ್ ಮಾತ್ರ ಲಾಕ್ ಮಾಡ್ಕೊಂಡಿದ್ದೀನಿ, ಅದು ಕುಚ್ಚಿಗೋಸ್ಕರ. ನೆಕ್ಸ್ಟ್ ಸೆಕೆಂಡ್ ಬ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಡಿಸೈನು. 2 ಸಿಂಗಲ್ ಕ್ರೋಶೇಸ್ನ ಮಾಡಿ ಥರ್ಡ್ ಬ್ಲಾಕ್ಗೆ, ಸೆಕೆಂಡ್ ಬ್ಲಾಕ್ಗೆ 2 ಸಿಂಗಲ್ ಕ್ರೋಶೆ ಮಾಡಿದೆ. ಥರ್ಡ್ ಬ್ಲಾಕಿಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿ ಇಲ್ಲಿ 2 ಚೈನ್, ಇದು 2 ಚೈನ್ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್, ಯಾಕಂದರೆ 3 ಸ್ಟೆಪ್ ಬರುತ್ತೆ ಡಿಸೈನು. ಇಲ್ಲಿ ನೋಡಿ, ಅದು ಗ್ಯಾಪ್ ಕಾಣುತ್ತಲ್ಲ ಡಬಲ್ ಕ್ರೋಶೆ, ಅಲ್ಲಿ ಹಿಂದ್ಗಡೆ ಈಗ ನೀಡಲ್ಲಿಗೆ ಇನ್ಸರ್ಟ್ ಮಾಡಿ ಥ್ರೆಡ್ಡಿಂಗೆ ತೊಗೊಂಡು ನೋಡಿ ಡಬಲ್ ಕ್ರೋಶೆ ಮಾಡ್ತೀವಲ್ಲ ಹಾಗೆ. ಆದರೆ ಯಾವ ಥ್ರೆಡ್ಡನ್ನು ತೆಗಿಬಾರ್ದು, ಅಲ್ಲೇ ನೀಡಲ್ ಮೇಲೆ ಇರಬೇಕು. ನೀಡಲ್ ಮೇಲೆ ಇದು ನೋಡಿ 1 ಟೈಮ್ 2 ಟೈಮ್ ಆಯಿತು, ಇದು 3 ಟೈಮು. ನೀಟಾಗಿ ತೊಗೊಳ್ಳಿ. ಸ್ವಲ್ಪ ಫಸ್ಟ್ ಒನ್ ಲೂಸಾಗೆ ತೊಗೊಳ್ಳಿ ಸ್ವಲ್ಪ, ಇಲ್ಲಾಂದರೆ ಥ್ರೆಡ್ಡಿಂದ ಹೊರಗೆ ಬರಬೇಕಾದ್ರೆ ಕಷ್ಟ ಆಗುತ್ತೆ. ಎಲ್ಲ ಥ್ರೆಡ್ನೂ ತೆಗಿಬೇಕಾದ್ರೆ ಲೂಪ್ಸ್ಗಳನ್ನೆಲ್ಲ ನೋಡಿ, ಅಷ್ಟು ಲೂಪ್ಸಿಂದ ಈಗ ಹೊರಗೆ ಬನ್ನಿ. ನೀಟಾಗಿ ನಿಧಾನಕ್ಕೆ ತೆಗೀರಿ, ಯಾವುದೇ ಮಿಸ್ ಆಗದೆ ಇದ್ದಂಗೆ. ಈಗ ಲಾಕ್ ಮಾಡಿ. ಇದು ಪಫ್ ಆಯಿತು ನೋಡಿ, ಇದು ಪಫ್ ಆಯಿತು. ಈಗ ಒಂದು ಸ್ಮಾಲ್ ಗೋಲ್ಡ್ ಕಲರ್ 3 mm ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. 3 mm ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದ್ಸಲಿ ಪಫ್ ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ, ಇವಾಗ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡಬೇಕು ನೋಡಿ. ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ನೋಡಿ ಹಿಂಗೆ, ಅಲ್ಲಿ 5 ಚೈನ್ ಲಾಕ್ ಇರುತ್ತಲ್ಲ, ಅದು ಈ ಫಸ್ಟ್ ಒನ್ ಮಾಡಿದ್ದು, ಸೆಕೆಂಡ್ ಒನ್ನು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು, ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಡಬಲ್ ಕ್ರೋಶೆ ಮಾಡ್ತೀವಲ್ಲ ಹಾಗೆ ನೋಡಿ, ಅದು ಹಿಂದ್ಗಡೆ ಸ್ಪೇಸ್ ಇರುತ್ತೆ ನೋಡಿ. 1 ಟೈಮ್ ಈ ಥರ 5 ಟೈಮ್ಸ್ ಮಾಡಬೇಕು. ನೀವು ಬೇಕಾದ್ರೆ 4 ಟೈಮ್ಸ್ ಆದ್ರೂ ಮಾಡ್ಕೊಳ್ಳಿ, ಏನಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ನೋಡಿ. 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಅವಾಗ ನಾನು ಟಿಪ್ಸ್ ಹೇಳಿರ್ತೀನಿ, ಗೊತ್ತಾಗುತ್ತೆ, ಈಸಿ ಆಗುತ್ತೆ ಬಿಗಿನರ್ಸ್ಗೆ. ಈಗ ನೀಡಲ್ನ ತೆಗೆದು ಥ್ರೆಡ್ಡಿಂದ ಹೀಗೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ 2 ಪಫ್ ಆಯಿತು, ಒಟ್ಟು 4 ಪಫ್ಸ್ ಬರುತ್ತೆ. ಸ್ವಲ್ಪ ಈಗ ಪಕ್ಕಕ್ಕೆ ಸ್ವಲ್ಪ ಸರಿಸ್ಕೊಳ್ಳಿ. ಇವಾಗ ಅಲ್ಲಿ 4 ಬರಬೇಕಲ್ವ, ಅಲ್ಲಿ ಜಾಗ ಬೇಕಲ್ವ, ಅದಕ್ಕೆ ನೋಡಿ ಡಬಲ್ ಕ್ರೋಶೆ ಮಾಡಿ ಇಲ್ಲಿ 2 ಚೈನ್ ಇದು ಹಾಕಲೇಬೇಕು. ನಾನು ಥರ್ಡ್ ಸ್ಟೆಪ್ ಮಾಡ್ತಿರೋದ್ರಿಂದ ಇಲ್ಲಿ ಇದು 3 ಸ್ಟೆಪ್ ಆಗುತ್ತೆ ಡಿಸೈನು. ಫಸ್ಟ್ ಸ್ಟೆಪ್ಪು ಬೇಸ್ ಲೈನು, ಸೆಕೆಂಡ್ ಸ್ಟೆಪ್ ಇದು ಪಫು, ಥರ್ಡ್ ಸ್ಟೆಪ್ಪುವೆ ಅಲ್ಲಿ ಚೈನ್ ಹಾಕಿ ಲಾಕ್ ಮಾಡಬೇಕು. ಅದಕ್ಕೋಸ್ಕರ ನೀವಲ್ಲಿ 2 ಚೈನ್ ಹಾಕಲೇಬೇಕು ನೋಡಿ. ಇವಾಗ ಪಫ್ ಮಾಡ್ತಾಯಿದ್ದೀನಿ ನೋಡಿ. 1 ಟೈಮ್, 2 ಟೈಮ್, 3 ಟೈಮ್. ಸ್ವಲ್ಪ ಲೂಸಾಗಿ ತಗೊಳ್ಳಿ, ಇಲ್ಲಾಂದರೆ ಥ್ರೆಡ್ಡನ್ನು ತೆಗಿಬೇಕಾದ್ರೆ ಕಷ್ಟ ಆಗುತ್ತೆ. 4 ಟೈಮ್, ಇದು ಲಾಸ್ಟ್ 5 ಟೈಮ್ ಪಫ್ ನೋಡಿ. ನಿಧಾನಕ್ಕೆ ಹೀಗೆ ನೀಡಲಿಂದ ತೆಗೀರಿ, ಎಲ್ಲ ಲೂಪ್ಸ್ನೂ ಈಗ ತೆಗೆದು ಹಿಂಗೆ ಲಾಕ್ ಮಾಡಿ, ಅಷ್ಟೇ, ಈಸಿ ಇದೆ. ನಿಧಾನಕ್ಕೆ ಮಾಡಿ. ಈಗ ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬೀಡ್ ಆ್ಯಡ್ ಮಾಡಿ ಈಗ ನಾನು ಮತ್ತೆ ಇನ್ನೊಂದು 4 ಪಫ್ಸ್ ಅಂತ ಹೇಳಿದ್ದಲ್ವ, ಇದು ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಬೇಕು.
ನೀವು ಇದು ಇದೊಂದೇ ಫಸ್ಟು ಬೇಸ್ಲೈನು ಮತ್ತು ಈ ಸ್ಟೆಪ್ಪಲ್ಲೇ ಸ್ಟಾಪ್ ಮಾಡ್ತೀನಿ ಅಂದರೆ ನೀವು ಇಲ್ಲಿ 2 ಚೈನ್ ಮರ್ತರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ತರ್ಡ್ ಸ್ಟೆಪ್ ಹಾಕ್ತೀವಿ ಅಂತ ಅಂದರೆ ಅಲ್ಲಿ 2 ಚೈನ್ ಹಾಕಲೇಬೇಕು. ನೀವು ಅದು ಮರೀತೆ ಆದರೆ 2 ಚೈನ್ ಹಾಕಲೇಬೇಕು, ಯಾಕಂದರೆ ಅಲ್ಲಿ ಲಾಕ್ ಮಾಡ್ತೀವಿ. ಅಲ್ಲಿ ತರ್ಡ್ ಸ್ಟೆಪ್ಪಲ್ಲಿ ಚೈನ್ ಹಾಕಿ ಅದ್ರ ಮೇಲೇ ಲಾಕ್ ಬರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ 4 ಟೈಮ್ ಆಗಿದೆ, ಇನ್ನೊಂದು ಟೈಮ್ 5 ಟೈಮ್ ಆಗಿ ನೋಡಿ. ನಿಧಾನಕ್ಕೆ ಹೀಗೆ ಎಲ್ಲ ಲೂಪ್ಸ್ಗಳಿಂದ ಥ್ರೆಡ್ನ ತೆಗೆದು ಹೀಗೆ ಲಾಕ್ ಮಾಡಿ ಈಗ ನಾವು ಅಲ್ಲಿ ಅದ್ರ ನೆಕ್ಸ್ಟ್ ಬ್ಲಾಕ್ಗೆ ಇದು ಪಫ್ ಬಂತಲ್ಲ, ಅದ್ರ ನೆಕ್ಸ್ಟ್ ಬ್ಲಾಕ್ಗೆ 2 ಸಿಂಗಲ್ ಕ್ರೋಶೆ. ಫಸ್ಟು ಹಾಗೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಫ್ರೆಂಡ್ಸ್, 2 ಸಿಂಗಲ್ ಕ್ರೋಶೆ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಎಂಡಿಂಗಲ್ಲೂ ಅಷ್ಟೇ 2 ಸಿಂಗಲ್ ಕ್ರೋಶೆಸ್ನ ಹಾಕಿ ಮತ್ತೆ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ. ಅದು ಕುಚ್ಚಿದೆಯಲ್ಲ, ಆ ಕುಚ್ಚಿಗೋಸ್ಕರ ಬಿಟ್ಕೊಂಡಿರೋ ಬ್ಲಾಕ್ಸ್ ಇದೆಯಲ್ಲ, ಅಲ್ಲಿ ಲಾಕ್ ಮಾಡಿ ಮತ್ತು 5 ಚೈನ್ ಹಾಕಿ ಲಾಕ್ ಮಾಡಬೇಕು. ನೋಡಿ, ಪಫಿಗೆ 4 ಪಫ್ಸ್ ಬಂದಿದೆ. ಇಲ್ಲಿ ಮತ್ತೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಈ ಸ್ಯಾರಿ ಪೂರ್ತಿ ಸೆಕೆಂಡ್ ಸ್ಟೆಪ್ ಹೀಗೆ ಫ್ರೆಂಡ್ಸ್ ಇದು ಬರುತ್ತೋ. ಇಲ್ಲಿ 4 ಪಫ್ಸ್ ಬರುತ್ತೆ, ಮತ್ತು ಅದ್ರ ಪಕ್ಕದ ಬ್ಲಾಕಲ್ಲಿ ಕುಚ್ಚು ಬರುತ್ತೆ. ನೀವು ಬೇಕಾದ್ರೆ ಕುಚ್ಚು ಬೇಡ ಅಂತ ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಇಲ್ಲಿ ನಾನು ಕುಚ್ಚು ಬೇಕು, ಅದಕ್ಕೋಸ್ಕರ ನಾನು ಅಲ್ಲಿ 5 ಚೈನ್ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೆ ಸೆಕೆಂಡ್ ಸ್ಟೆಪ್. ಹೀಗೆ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಇವಾಗ ಈ ಡಿಸೈನ್ ಹಾಕಿದ್ದೀನಿ, ಆಮೇಲೆ ಸ್ಲೀವ್ಸ್ಗೂ ಹಾಕಿದ್ದೀನಿ. ನೋಡಿ ಹೇಗೆ ಬರುತ್ತೆ ಫ್ರೆಂಡ್ಸ್. ಹೀಗೆ ಸ್ಯಾರಿ ಪೂರ್ತಿ ಮಾಡ್ಕೊಳ್ಳೋಣ. ಈಗ ತರ್ಡ್ ಸ್ಟೆಪ್ಪು ಫ್ರೆಂಡ್ಸ್. ತರ್ಡ್ ಸ್ಟೆಪ್ ಈಗ ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು ಇದು ಇನ್ನೊಂದು ಸ್ಯಾರಿಗೆ ಹಾಕಿದ್ದೀನಿ, ಅದು ಸ್ಲೀವ್ಸ್ಗೂ ಹಾಕಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಅದು ಐ ಬಟನ್ಲಿರುತ್ತೆ. ಈಗ ತರ್ಡ್ ಸ್ಟೆಪ್ಗೆ ಪಿಂಕ್ ಕಲರ್ ದಾರದಲ್ಲಿ 6 ಎಳೆ ದಾರ ತೊಗೊಂಡಿದ್ದಾದರೆ ಅದಕ್ಕೆ ಈಗ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಕುಚ್ಚು ಆ 3 ಇದೆಯಲ್ಲ, ಆ 3 ಥ್ರೆಡ್ನು ಸೇರಿಸ್ಕೊಂಡು ಆ 3 ಚೈನ್ಸ್ ಇದೆಯಲ್ಲ ಅಲ್ಲಿ ಸೇರಿಸ್ಕೊಂಡು ಕುಚ್ಚು ಕಟ್ಕೊಳ್ಳೋದು ಫ್ರೆಂಡ್ಸ್ ಎಲ್ಲನೂ. ಆಮೇಲೆ ಈಗ ಅಲ್ಲಿ ನಾವು ಫಸ್ಟು ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಬ್ಲೂ ಕಲರ್ಲಿ ಪಫ್ ಡಿಸೈನ್ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೇಸ್ ಇತ್ತಲ್ಲ, ಅದಕ್ಕೆ 2 ಸಿಂಗಲ್ ಕ್ರೋಶೇಸ್ನೇ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್, 3 ಚೈನ್ ಹಾಕ್ಕೊಂಡು ಅಲ್ಲಿ 2 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕು. 3 ಚೈನ್ ಆದಮೇಲೆ ತರ್ಡ್ ಸ್ಟೆಪ್ಪಲ್ಲಿ 1 2 3 ಚೈನ್ ಹಾಕ್ಕೊಂಡು ಅಲ್ಲಿ ಪಫ್ ಮೇಲೆ ನಾವು ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್ ತರ್ಡ್ ಸ್ಟೆಪ್ಪು. ಇದು ಈಸಿಯಾಗಿದೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಸ್ಲೀವ್ಸ್ಗೂ ಹಾಕಿದ್ದೀನಿ ಬೇರೆ ಸ್ಯಾರಿಗೆ. 3 ಚೈನ್ ಹಾಕಿ ಲಾಕ್, ಆ 2 ಚೈನ್ಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಿ ಲಾಕ್. ಪಫ್ ಮೇಲೆ 2 ಚೈನ್ ಇರುತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಹಾಕ್ಕೊಂಡಿರ್ತೀವಲ್ಲ 2 ಚೈನ್, ಅದು ಫ್ರೆಂಡ್ಸ್. ಲಾಸ್ಟಲ್ಲಿ ಮತ್ತೆ 3 ಚೈನ್ ಹಾಕಿ ಮತ್ತು ಅಲ್ಲಿ ನಾವು ಲಾಸ್ಟಲ್ಲಿ 2 ಚೈನ್ ಹಾಕಿದ್ವಲ್ಲ ಪಫ್ ಡಿಸೈನ್ ಎಂಡ್ ಮಾಡಬೇಕಾದ್ರೆ, ಅಲ್ಲಿಗೆ ಅದ್ರ ಮಿಡಲಲ್ಲಿ ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಹೀಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಅದು ನಾನು ಬ್ಲೂ ಮೇಲೆ ಇಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬ್ಲೂ ಮೇಲೆ ಇಟ್ಟು ತೋರಿಸ್ತಿದ್ದೀನಿ. ಹೀಗೆ ಬರುತ್ತೆ ಫ್ರೆಂಡ್ಸ್. ಇಷ್ಟು ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ ಹೀಗೆ ಕಾಣುತ್ತೆ. 120 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸ್ಲೀವ್ಸ್ಗೂ ಡಿಸೈನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.